ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಾಗತಿಕ ರಾಜಕೀಯದಲ್ಲಿ ಮತ್ತೊಂದು ಸ್ಫೋಟಕವನ್ನು ಸಿಡಿಸಿದ್ದಾರೆ. ಗಾಜಾದಲ್ಲಿ ನಡೀತಾ ಇರೋ ರಕ್ತಪಾತ ನಿಲ್ಲಿಸಿ ಅಲ್ಲಿ ಶಾಂತಿ ತರೋಕೆ ಅಂತ ಟ್ರಂಪ್ ಒಂದು ಹೊಸ ಸಾಮ್ರಾಜ್ಯವನ್ನು ಕಟ್ಟೋಕೆ ಹೊರಟಿದ್ದಾರೆ. ಅದೇ ಬೋರ್ಡ್ ಆಫ್ ಪೀಸ್ ಅಂತ. ವಿಶೇಷ ಅಂದರೆ ಪವರ್ಫುಲ್ ಬೋರ್ಡ್ಗೆ ಸೇರ್ಕೊಳ್ಳಿ ಅಂತ ಟ್ರಂಪ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪರ್ಸನಲ್ ಆಗಿ ಲೆಟರ್ ಬರೆದು ಕರೆದಿದ್ದಾರೆ. ಮೋದಿ ಅವರೇ, ನೀವು ಬಂದರೆ ನಮಗೆ ಆನೆ ಬಲ ಬಂದ ಹಾಗೆ ಅಂತ ಹೊಗಳಿದ್ದಾರೆ. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಈ ಬೋರ್ಡ್ನಲ್ಲಿ ನೀವು ಖಾಯಂ ಸದಸ್ಯ ಅಥವಾ ಪರ್ಮನೆಂಟ್ ಮೆಂಬರ್ ಆಗಬೇಕು ಅಂದರೆ ಸುಮ್ಮನೆ ಆಗಲ್ಲ. ಟೇಬಲ್ ಮೇಲೆ ಬರೋಬ್ಬರಿ $1 ಬಿಲಿಯನ್ ಅಥವಾ ಸುಮಾರು 9,000 ಕೋಟಿ ರೂಪಾಯಿ ದುಡ್ಡಿಡಿ, ಆಮೇಲೆ ಬನ್ನಿ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಈ ಬೋರ್ಡ್ಗೆ ಟ್ರಂಪ್ ಅವರೇ ಲೈಫ್ ಟೈಮ್ ಬಾಸ್ ಅಂತೆ. ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೂ ಆಹ್ವಾನ ಹೋಗಿದೆ. ಆದರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗಂತೂ ಇದ್ರ ಬಗ್ಗೆ ಗೊತ್ತೇ ಇಲ್ವಂತೆ. ಯಾರಿಗೆ ನೆತನ್ಯಾಹು ಗೊತ್ತೇ ಇಲ್ವಂತೆ? ಅವ್ರಿಗೆ ಗೊತ್ತಿಲ್ಲ ಹೆಂಗಾಗತ್ತಿದು? ಹಾಗಿದ್ರೆ ಏನಿದು ಟ್ರಂಪ್ ಅವರ ಹೊಸ ವಿಚಿತ್ರ ಆಟ? ವಿಶ್ವಸಂಸ್ಥೆ ಅಥವಾ UN ಫೇಲ್ ಆಯಿತು ಅಂತ ಟ್ರಂಪ್ ತಮ್ಮದೇ ಆದ ಹೊಸ ಗ್ಲೋಬಲ್ ಗವರ್ಮೆಂಟ್ ಮಾಡ್ತಾ ಇದ್ದಾರಾ? ಮೋದಿ ಇದಕ್ಕೆ ಸೇರ್ಬೇಕಾ? ಭಾರತ ಸೇರ್ಬೇಕಾ? ಲಾಭನ ಸೇರಿದ್ರೆ ಅದು 9,000 ಕೋಟಿ ರೂಪಾಯಿ ಗಾನ. ಬನ್ನಿ ಈ ವರದಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮೋದಿಗೆ ಟ್ರಂಪ್ ಪತ್ರ ಏನಿದೆ ಅದರಲ್ಲಿ? ಜನವರಿ 18ನೇ ತಾರೀಕು ಭಾರತದಲ್ಲಿರೋ ಅಮೆರಿಕನ್ ರಾಯಭಾರಿ ಸರ್ಗಿ ಗೋರ್ ಒಂದು ಘೋಷಣೆ ಮಾಡಿದ್ರು. ಟ್ರಂಪ್ ಮೋದಿಗೆ ಪತ್ರ ಬರೆದಿದ್ದಾರೆ ಅಂತ. ಜನವರಿ 16, 2026ನೇ ತಾರೀಕು ಬರೆದ ಪತ್ರ ಅದು. ಅದರಲ್ಲಿ ಟ್ರಂಪ್ ಹೀಗೆ ಬರೆದಿದ್ದಾರೆ: ನನ್ನ ಆತ್ಮೀಯ ಮಿತ್ರ ಮೋದಿ ಅವರೇ, ನಾವು ಅರಬ್, ಇಸ್ರೇಲ್ ಮತ್ತು ಯುರೋಪ್ ನಾಯಕರನ್ನ ಒಳಗೊಂಡ ಒಂದು ಪೀಸ್ ಬೋರ್ಡ್ ಮಾಡ್ತಾ ಇದ್ದೇವೆ. ಗಾಜಾದ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ವಿಶ್ವ ನಾಯಕರು ಒಟ್ಟಾಗಿ ಹೆಗಲು ಕೊಡಬೇಕಾಗಿದೆ ಅಂತ ಬರೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮುಂದುವರೆದು ಟ್ರಂಪ್ ಏನ್ ಹೇಳಿದಾರೆ ಗೊತ್ತಾ? ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪಿಸೋ ಈ ಐತಿಹಾಸಿಕ ಕೆಲಸಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಬೇಕು. ನಿಮ್ಮ ನಾಯಕತ್ವ ಜಗತ್ತಿಗೆ ಮಾದರಿ. ಬನ್ನಿ ಯುದ್ಧ ನಿಲ್ಲಿಸೋಣ. ಟ್ರಂಪ್ ಈ ರೀತಿ ಬರೆದಿದ್ದಾರೆ. ಇದನ್ನ ಗಮನಿಸಿದ್ರೆ ಒಂದು ವಿಚಾರ ಕ್ಲಿಯರ್ ಆಗಿ ಕಾಣುತ್ತೆ. ಅವರಿಗೆ ಭಾರತದ ಸಪೋರ್ಟ್ ಎಷ್ಟು ಮುಖ್ಯ ಅನ್ನೋದು ಕ್ಲಿಯರ್ ಆಗಿ ಕಾಣುತ್ತೆ. ಯಾಕಂದ್ರೆ ಇವತ್ತು ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳು ಎರಡೂ ಕಡೆಗೆ ಒಳ್ಳೆ ಸಂಬಂಧ ಇಟ್ಕೊಂಡಿರೋ ಕೆಲವು ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಬರುತ್ತೆ. ಅದರಲ್ಲೂ ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಕೂಡ ಬರ್ತಾರೆ. ಸೊ ಆ ಕಾರಣಕ್ಕಾಗಿ ಟ್ರಂಪ್ ಬನ್ನಿ ಸೇರ್ಕೊಳ್ಳಿ ಅಂತ ಕರಿತಾ ಇದ್ದಾರೆ. ಏನೋ ಸ್ನೇಹಿತರೆ, ಭಾರತ ಗಾಜಾಗೆ ಹೋಗುತ್ತಾ ಇಲ್ವಾ ನೋಡೋಣ ನಾವು. ಆದ್ರೆ ನಿಮಗೇನಾದ್ರೂ ಕಾಶಿ, ಅಯೋಧ್ಯೆ, ಪ್ರಯಾಗ್ರಾಜ್, ಗಯಾ, ಬೋಧ್ ಗಯಾ ಹೋಗಬೇಕು ಅಂತಿದ್ರೆ 7 Sands ಟೂರಿಸಂನ 4 Night 5 Days ಟ್ರಿಪ್ ಡೀಟೇಲ್ಸ್ ಇಲ್ಲಿದೆ ನೋಡಿ. 39,500 ರೂಪಾಯಿ ಆಫರ್ ಪ್ರೈಸ್. ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಎಲ್ಲ ಇರುತ್ತೆ. ಹೊರಡೋ ದಿನ 21 ಮಾರ್ಚ್ 2025. ಆಸಕ್ತರಿಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಟ್ರಂಪ್ ಕಳೆದ ವರ್ಷ ಸೆಪ್ಟೆಂಬರ್ 2025ರಲ್ಲಿ ಗಾಜಾ ಯುದ್ಧ ನಿಲ್ಲಿಸೋಕೆ ಒಂದು ಕಾಂಪ್ರಿಹೆನ್ಸಿವ್ ಪ್ಲಾನ್ ಅನೌನ್ಸ್ ಮಾಡಿದ್ರು. ಅದು 20 ಪಾಯಿಂಟ್ನ ಮಾಸ್ಟರ್ ಪ್ಲಾನ್. ಆ ಪ್ಲಾನ್ನಲ್ಲಿ ಅತಿ ಮುಖ್ಯ ಭಾಗವೇ ಬೋರ್ಡ್ ಆಫ್ ಪೀಸ್, ಶಾಂತಿಯ ಮಂಡಳಿ. ಈಗ ಪ್ರಶ್ನೆ ಏನು ಗೊತ್ತಾ? ಈ ಬೋರ್ಡ್ನ ಕೆಲಸ ಏನು ಅಂತ, ಇದು ಹೇಗೆ ನಡೆಯುತ್ತೆ ಅಂತ ವಿವರಿಸ್ತಾ ಹೋಗ್ತೀವಿ ನೋಡಿ. ಬೋರ್ಡ್ ಆಫ್ ಪೀಸ್, ಟ್ರಂಪ್ ಹೊಸ ಸಾಮ್ರಾಜ್ಯ. ಸಿಂಪಲ್ ಸ್ನೇಹಿತರೆ, ಗಾಜಾದಲ್ಲಿ ಈಗ ಯುದ್ಧ ನಿಂತ ಮೇಲೆ ಆಡಳಿತ ಯಾರ ಕೈಗೆ ಹೋಗಬೇಕು? ಹಮಾಸ್ ಅಂತೂ ರೂಲ್ ಮಾಡೋ ಹಾಗಿಲ್ಲ. ಇಸ್ರೇಲ್ ಅಲ್ಲಿ ಪೂರ್ತಿ ಕಂಟ್ರೋಲ್ ತಗೊಳ್ಳೋಕೆ ಅಮೆರಿಕನೂ ಒಪ್ಪಲ್ಲ ಅಥವಾ ಜಗತ್ತು ಕೂಡ ಒಪ್ಪಲ್ಲ. ಹಮಾಸ್ ಬೇಡ ಅಂತ ಹೇಳಿ ಇಸ್ರೇಲಿಗೆ ಕೊಟ್ಬಿಡೋಣ ಅನ್ನಕ್ಕೆ. ಅದಕ್ಕೆ ಟ್ರಂಪ್ ಒಂದು ಹೊಸ ಬಾಡಿ ಕ್ರಿಯೇಟ್ ಮಾಡಿದ್ದಾರೆ. ಅದರ ಹೆಸರೇ NCAG, ಅಂದರೆ ನ್ಯಾಷನಲ್ ಕಮಿಟಿ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಗಾಜಾ. ಎಸ್, ಬೋರ್ಡ್ ಆಫ್ ಪೀಸ್ ಅಲ್ಲ, ಅದಕ್ಕೆ ಆಮೇಲೆ ಬರ್ತೇವೆ. ಇದು ನೋಡಿ, ಇದು NCAG, ನ್ಯಾಷನಲ್ ಕಮಿಟಿ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಗಾಜಾ. ಇದರಲ್ಲಿ ಯಾರಿರ್ತಾರೆ? 15 ಜನರಿರೋ ಲೋಕಲ್ ಕಮಿಟಿ ಇರುತ್ತೆ. ಇದರಲ್ಲಿ ಸ್ಥಳೀಯ ಪ್ಯಾಲೆಸ್ತೇನಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಇವರು ಗಾಜಾದ ರಸ್ತೆ, ನೀರು, ಕರೆಂಟ್ ಎಲ್ಲ ನೋಡ್ಕೊಳ್ತಾರೆ. ಆದರೆ ಅಸಲಿ ಕಂಟ್ರೋಲ್ ಇರೋದು ಇವರ ಮೇಲಿರೋ ಬಾಸ್ ಕೈಯಲ್ಲಿ, ಅದು ಈ ಬೋರ್ಡ್ ಆಫ್ ಪೀಸ್ ಕೈಯಲ್ಲಿ. ಈ ಬೋರ್ಡ್ನ ಕೆಲಸ ಏನು ಗೊತ್ತಾ? ಗಾಜಾವನ್ನು ಮತ್ತೆ ಕಟ್ಟೋದು. ಇದು ಮೊದಲ ಜಾಬ್. ಎರಡನೇ ಜಾಬ್, ಅಲ್ಲಿ ಮತ್ತೆ ಉಗ್ರರು ಬರದ ಹಾಗೆ ಸೆಕ್ಯೂರಿಟಿ ನೋಡ್ಕೊಳ್ಳೋದು. 3 ಜಗತ್ತಿನಾದ್ಯಂತ ಹಣ ಕಲೆಕ್ಟ್ ಮಾಡಿ ಗಾಜಾ ಪುನರ್ ನಿರ್ಮಾಣ ಮಾಡೋದು. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಈ ಬೋರ್ಡ್ಗೆ ಚೇರ್ಮನ್ ಯಾರು ಗೊತ್ತಾ? ಖುದ್ದು ಡೊನಾಲ್ಡ್ ಟ್ರಂಪ್. ಈ ಬೋರ್ಡ್ನ ರೂಲ್ಸ್ ಹೇಗಿದೆ ಅಂದ್ರೆ, ಟ್ರಂಪ್ ಅವರು ಇನಾಗುರಲ್ ಚೇರ್ಮನ್. ಅವ್ರಿಗೆ ಯಾವುದೇ ಟರ್ಮ್ ಲಿಮಿಟ್ ಕೂಡ ಇಲ್ಲ. ಅಂದ್ರೆ ಅವರು ಮನಸ್ಸು ಮಾಡಿದ್ರೆ ರಾಜೀನಾಮೆ ಕೊಡೋವರೆಗೂ, ಅವರೇ ಮನಸ್ಸು ಮಾಡಿ ರಾಜೀನಾಮೆ ಕೊಡೋವರೆಗೂ ಅವರೇ ಇದರ ರಾಜ. ಅಮೆರಿಕ ಅಧ್ಯಕ್ಷ ಸ್ಥಾನದಿಂದ ಇಳಿದ ಮೇಲೂ ಕೂಡ ಟ್ರಂಪ್ ಗ್ಲೋಬಲಿ ಲೈಮ್ ಲೈಟಲ್ಲಿ ಇರ್ಬೋದು, ಈ ಬೋರ್ಡ್ ಮೇಲೆ ಹತ್ತಿ ಕೂತ್ಕೊಂಡು. 9,000 ಕೋಟಿ ರೂಪಾಯಿ ಎಂಟ್ರಿ ಫೀಸ್. ಈಗ ಸ್ಟೋರಿಯ ಅತಿ ದೊಡ್ಡ ಹೈಲೈಟ್ ದುಡ್ಡಿನ ವಿಚಾರ. ಬ್ಲೂಮ್ಬರ್ಗ್ ಮತ್ತು ರಾಯ್ಟರ್ಸ್ ರಿಪೋರ್ಟ್ ಪ್ರಕಾರ ಈ ಬೋರ್ಡ್ನ ಡ್ರಾಫ್ಟ್ ಪೇಪರ್ಸ್ ಅಲ್ಲಿ ಒಂದು ಶಾಕಿಂಗ್ ಕಂಡೀಷನ್ ಇದೆ. ಅದೇನು ಅಂದರೆ, ಯಾವುದೇ ರಾಷ್ಟ್ರ ಈ ಬೋರ್ಡ್ನಲ್ಲಿ ಖಾಯಂ ಮೆಂಬರ್, ಪರ್ಮನೆಂಟ್ ಮೆಂಬರ್ ಆಗಬೇಕು ಅಂದರೆ ಈ ಬೋರ್ಡ್ ಶುರುವಾದ ಒಂದೇ ವರ್ಷದ ಒಳಗಡೆ $1 ಬಿಲಿಯನ್ ಅಂದರೆ ಸುಮಾರು 9,000 ಕೋಟಿ ರೂಪಾಯಿ ಡೊನೇಷನ್ ಕೊಡಬೇಕು. ಎಸ್, ಒಂಥರ ಜಿಮ್ ಮೆಂಬರ್ಶಿಪ್ ಥರ.
ದುಡ್ಡು ಕೊಟ್ಟರೆ ಲೈಫ್ ಟೈಮ್ ಮೆಂಬರ್ಶಿಪ್, ದುಡ್ಡು ಕೊಡದೇ ಇದ್ರೆ ಬರೀ 3 ವರ್ಷದ ಮೆಂಬರ್ಶಿಪ್. ಟ್ರಂಪ್ ಸುಮ್ಮನೆನಾ, ಎಲ್ಲದರಲ್ಲೂ ದುಡ್ಡು ಬೇಕು ಅವರಿಗೆ. ನನ್ನ ಜೊತೆ ಟೇಬಲ್ ಮೇಲೆ ಕುತ್ಕೋಬೇಕಾ, ಎಂಟ್ರಿ ಫೀಸ್ ಕೊಡಿ ಅನ್ನೋ ಥರ ಇದೆ ಇದು. ವೈಟ್ ಹೌಸ್ ಅಧಿಕಾರಿಗಳು ಇದನ್ನು ಸಮರ್ಥಿಸಿಕೊಳ್ತಿದ್ದಾರೆ. ಇದು ಮ್ಯಾಂಡೇಟ್ರಿ ಅಲ್ಲ, ಯಾರು ಬೇಕಾದರೂ ಫ್ರೀಯಾಗಿ ಸೇರ್ಬೋದು, ಆದರೆ 3 ವರ್ಷಕ್ಕೆ ಮಾತ್ರ. ಪರ್ಮನೆಂಟ್ ಮೆಂಬರ್ಶಿಪ್ ಬೇಕು ಅಂದರೆ ದುಡ್ಡು ಕೊಟ್ಟು ಬನ್ನಿ ಅಂತ. ಈ ದುಡ್ಡು ಏನು ಮಾಡ್ತಾರೆ, ಗಾಜಾ ಪುನರ್ ನಿರ್ಮಾಣಕ್ಕೆ ಬಳಸಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಟ್ರಂಪ್ ಟೀಮ್ ಕುಟುಂಬ ರಾಜಕಾರಣ. ದುಡ್ಡೊಂದೇ ಅಲ್ಲ, ಬೋರ್ಡ್ನಲ್ಲಿರೋ ಸದಸ್ಯರ ಲಿಸ್ಟ್ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇದರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಹಳೆ ಫ್ರೆಂಡ್ಸ್ ಜಾಸ್ತಿ ತುಂಬಿದ್ದಾರೆ ಟ್ರಂಪ್ದು. ಒಂದು ಜೆರಡ್ ಕುಶ್ನರ್, ಇವರು ಟ್ರಂಪ್ ಅವರ ಅಳಿಯ. ಮಿಡಲ್ ಈಸ್ಟ್ ಶಾಂತಿ ಮಾತುಕತೆಯಲ್ಲಿ ಇವ್ರದೇ ಮೇಲುಗೈ. ನೆಕ್ಸ್ಟ್ ಟೋನಿ ಬ್ಲೇರ್, ಬ್ರಿಟನ್ನ ಮಾಜಿ ಪ್ರಧಾನಿ, ಇವರು ಟ್ರಂಪ್ಗೆ ಕ್ಲೋಸ್ ಫ್ರೆಂಡ್. 3 ಅಜಯ್ ಬಂಗಾ, ಇವರು ವಿಶ್ವ ಬ್ಯಾಂಕ್ನ ಅಧ್ಯಕ್ಷರು. ಭಾರತೀಯ ಮೂಲದವರು ಅನ್ನೋದೊಂದು ಖುಷಿ ಪಡಬೇಕಾಗಿರೋ ವಿಚಾರ ಅಷ್ಟೇ. ಮೂಲ ಇವ್ರು ಇರೋದ್ರಿಂದ ಫಂಡಿಂಗ್ ಡಿಸಿಷನ್ಸ್ ಇವ್ರ ಮೂಲಕ ಆಗುತ್ತೆ. 4 ಮಾರ್ಕೋ ರುಬಿಯೋ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ. 5 ಸ್ಟೀವ್ ವಿಟ್ಕಾಫ್, ರಿಯಲ್ ಎಸ್ಟೇಟ್ ಉದ್ಯಮಿ ಮತ್ತು ಟ್ರಂಪ್ ಆಪ್ತ. ಇದು ನೋಡ್ತಾ ಇದ್ರೆ ಇದು ಜಾಗತಿಕ ಸಂಸ್ಥೆಗಿಂತ ಹೆಚ್ಚಾಗಿ ಟ್ರಂಪ್ ಅವರ ಪ್ರೈವೇಟ್ ಕ್ಲಬ್ ತರ ಕಾಣಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಆಹ್ವಾನ, ಇಸ್ರೇಲ್ಗೆ ಕೋಪ. ಈಗ ಜಿಯೋ ಪಾಲಿಟಿಕ್ಸ್ಗೆ ಬರೋಣ. ಭಾರತಕ್ಕೆ ಆಹ್ವಾನ ಬಂದಿರೋದು ಓಕೆ, ನೋಡೋಣ ಏನಂತ. ಆದರೆ ಟ್ರಂಪ್ ಟೀಮ್ ನಮ್ಮ ನೆರೆಹೊರೆಯ ಪಾಕಿಸ್ತಾನಕ್ಕೂ ಆಹ್ವಾನ ಕಳಿಸಿದೆ. ಪಾಕ್ ವಿದೇಶಾಂಗ ಇಲಾಖೆ ಇದನ್ನು ಕನ್ಫರ್ಮ್ ಮಾಡಿದೆ. ಶಹಬಾಜ್ ಶರೀಫ್ಗೆ ಲೆಟರ್ ಬರೆದಿದ್ದಾರೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ಒಪ್ಕೊಂಡ್ರೆ ಗಾಜಾ ವಿಚಾರದಲ್ಲಿ ಒಂದೇ ಟೇಬಲ್ ಮೇಲೆ ಕೂತು ನಿರ್ಧಾರ ತಗೋಬೇಕಾಗುತ್ತೆ. ಆದರೆ ಪ್ರಶ್ನೆ, ಪಾಕಿಸ್ತಾನ ಕೂಡ ಈಗ ಪರ್ಮನೆಂಟ್ ಆಗಿ ಹೋಗ್ಬೇಕಂದ್ರೆ $1 ಬಿಲಿಯನ್ ಕೊಡಬೇಕಲ್ಲ, ಅದಕ್ಕೆ ಎಲ್ಲಿ ಲೋನ್ ಮಾಡ್ತಾರೆ ಪಾಕಿಸ್ತಾನದವರು ಮತ್ತೆ ಅನ್ನೋ ಕುತೂಹಲ ಇದೆ. ಉಳಿದಂತೆ ಲಿಸ್ಟ್ ಈ ರೀತಿಯಾಗಿದೆ. ಅರಬ್ ರಾಷ್ಟ್ರಗಳಾದ ಈಜಿಪ್ಟ್, ಜೋರ್ಡಾನ್, UAE ಮತ್ತು ಟರ್ಕಿ, ಗ್ರೀಸ್, ಸೈಪ್ರಸ್, ಕೆನಡಾ, ಅರ್ಜೆಂಟೀನಾ, ಹೀಗೆ 10ಕ್ಕೂ ಅಧಿಕ ರಾಷ್ಟ್ರಗಳಿಗೆ ಟ್ರಂಪ್ ಆಹ್ವಾನ ಕೊಟ್ಟಿದ್ದಾರೆ. ಆದರೆ ಟ್ವಿಸ್ಟ್ ಏನು ಗೊತ್ತಾ, ಇಸ್ರೇಲ್ ವಿಚಾರದಲ್ಲಿ. ಗಾಜಾ ಇರೋದು ಇಸ್ರೇಲ್ ಪಕ್ಕ, ಯುದ್ಧ ಮಾಡ್ತಿರೋದು ಇಸ್ರೇಲ್. ಆದರೆ ಬೋರ್ಡ್ ಮಾಡುವಾಗ ಟ್ರಂಪ್ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಹತ್ರ ಸರಿಯಾಗಿ ಮಾತೇ ಆಡಿಲ್ವಂತೆ. ನೆತನ್ಯಾಹು ಅವರ ಆಫೀಸ್ ಸ್ಟೇಟ್ಮೆಂಟ್ ಕೊಟ್ಟಿದೆ, ಆ ಬೋರ್ಡ್ ರಚನೆ ಬಗ್ಗೆ ನಮ್ಮ ಜೊತೆ ಚರ್ಚೆನೇ ಮಾಡಿಲ್ಲ, ಇದು ಇಸ್ರೇಲ್ನ ಪಾಲಿಸಿಗೆ ವಿರುದ್ಧ ಅಂತ ನೇರವಾಗಿ ಇಸ್ರೇಲ್ ಹೇಳಿದೆ. ಅದರಲ್ಲೂ ಟರ್ಕಿಯನ್ನೇ ಬೋರ್ಡ್ಗೆ ಸೇರಿಸಿರೋದು ಇಸ್ರೇಲ್ಗೆ ಉರಿಯೋ ಬೆಂಕಿಗೆ ತುಪ್ಪ ಹಾಕಿದಂಗಾಗಿದೆ. ಯಾಕಂದ್ರೆ ಟರ್ಕಿ ಮತ್ತು ಇಸ್ರೇಲ್ ಹಾವು ಮುಂಗಿಸಿದ ಹಾಗೆ. ವಿಶ್ವಸಂಸ್ಥೆಗೆ ಬದಲಿ ವ್ಯವಸ್ಥೆ. ಇಲ್ಲಿ ಒಂದು ಬಿಗ್ ಪಿಕ್ಚರ್ ನೋಡ್ಬೇಕು ನಾವು. ಟ್ರಂಪ್ಗೆ ಮೊದಲಿಂದಲೂ ವಿಶ್ವಸಂಸ್ಥೆ UN ಮೇಲೆ ಅಷ್ಟಕ್ಕಷ್ಟೇ. UN ಬರೀ ಮಾತು ಕೆಲಸ ಇಲ್ಲ ಅನ್ನೋದು ಇವ್ರ ವಾದ. ಹಾಗಾಗಿ ಗಾಜಾ ನೆಪದಲ್ಲಿ ಟ್ರಂಪ್ ಒಂದು ಪ್ಯಾರಲಲ್ UN ಅಥವಾ ಪರ್ಯಾಯ ವ್ಯವಸ್ಥೆ ಮಾಡ್ತಿದಾರಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಬೋರ್ಡ್ ರೂಲ್ಸ್ ನಲ್ಲಿ ಎಲ್ಲೂ ಕೂಡ ಇದು ಗಾಜಾಗ ಮಾತ್ರ ಸೀಮಿತ ಅಂತ ಬರ್ದಿಲ್ಲ. ಅಂದ್ರೆ ನಾಳೆ ಯುಕ್ರೇನ್ ಯುದ್ಧ ಆದರೂ ಅಥವಾ ಬೇರೆಲ್ಲೇ ಸಮಸ್ಯೆ ಆದರೂ ಕೂಡ ಈ ಬೋರ್ಡ್ ಆಫ್ ಪೀಸ್, ಶಾಂತಿಯ ಮಂಡಳಿ, ಪಂಚಾಯಿತಿ ಮಾಡಕ್ ಹೋಗ್ಬೋದು. ಅಂದ್ರೆ ಟ್ರಂಪ್ಗೆ 2ನೇ ಅವಧಿ ಮುಗಿದ್ಮೇಲೆ 3ನೇ ಅವಧಿ ಇಲ್ವಲ್ಲ ಅಮೆರಿಕದಲ್ಲಿ. ಸೊ ಕೆಳಗಿಳಿದ ಮೇಲೂ ಕೂಡ ಜಗತ್ತಿನ ಪೊಲೀಸ್ ಆಗಿ ಇಂಡೈರೆಕ್ಟ್ ಆಗಿ ಲೈಮ್ ಲೈಟ್ ಅಲ್ಲಿ ಮುಂದುವರಿಯೋಕೆ ಹಾಕಿರೋ ಸ್ಕೀಮಾ ಇದು ಅನ್ನೋ ಪ್ರಶ್ನೆ ಇದೆ. ಭಾರತದ ನಡೆ ಏನಾಗಬೇಕು? ಅಷ್ಟು ದುಡ್ಡು ಕೊಟ್ಟು ಹೋಗಬೇಕಾ? 9,000 ಕೊಟ್ಟು $1 ಬಿಲಿಯನ್ ಕೊಟ್ಕೊಂಡು ಅಲ್ಲಿ ಇನ್ನೊಂದು ಯಾವುದೋ ಜಾಗವನ್ನು, ಬೇರೆಯವ್ರ ಜಾಗವನ್ನು ಪುನರ್ ನಿರ್ಮಾಣ ಮಾಡೋಕ್ಕೆ ಸ್ವಲ್ಪ ಲೈಮ್ ಲೈಟ್ ಸಿಗುತ್ತೆ, ಅದಕ್ಕೆ ಬೇಕಾ ಅನ್ನೋ ಪ್ರಶ್ನೆ ಇದೆ. ಆದರೆ ಮಿಡಲ್ ಈಸ್ಟ್ನಂಥ ಸಂಕೀರ್ಣ ಜಾಗದಲ್ಲಿ ಶಾಂತಿ ತರೋಕೆ ಭಾರತ ಕೆಲಸ ಮಾಡುತ್ತೆ ಅನ್ನೋ ಮೆಸೇಜ್ ಪಾಸ್ ಆದರೆ ವಿಶ್ವಗುರು ಇಮೇಜ್ಗೆ ಭಾರತಕ್ಕೆ ಒಂಚೂರು ಅಲ್ಲಿ ಮೈಲೇಜ್ ಸಿಗ್ಬೋದು. ದೇಶಕ್ಕೂ ಕೂಡ ಅಷ್ಟೇ, ವೈಯಕ್ತಿಕವಾಗಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಅಷ್ಟೇ. ನೆಕ್ಸ್ಟ್ ಬಿಸ್ನೆಸ್. ಗಾಜಾ ಮತ್ತೆ ಕಟ್ಟೋಕೆ $1 ಬಿಲಿಯನ್ ಗಟ್ಟಲೆ ಸುರಿಯಲಾಗುತ್ತಲ್ಲ, ಆಗ ಭಾರತೀಯ ಕಂಪನಿಗಳಿಗೂ ಕೂಡ ಅಲ್ಲಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಸಿಗೋ ಚಾನ್ಸಸ್ ಇರುತ್ತೆ ಆ ಟೇಬಲ್ನಲ್ಲಿ ಭಾರತ ಇದ್ದಾಗ. ಇದು ಇಂಪಾರ್ಟೆಂಟ್. ಇದು $1 ಬಿಲಿಯನ್ ನಾವು ಹಾಕ್ತಾ ಇರ್ಬೋದು, ಆದರೆ ಜಗತ್ತಿನಾದ್ಯಂತ ತುಂಬ ಬಿಲಿಯನ್ ಹರಿದು ಬರುತ್ತಲ್ವ, ಅಲ್ಲಿ ನಮ್ಮ ಉಪಸ್ಥಿತಿ ಇದ್ದರೆ ಕಾಂಟ್ರಾಕ್ಟ್ಗಳನ್ನು ಹಿಡಿಯೋಕೆ ಟಿಕೆಟ್ ಸಿಗುತ್ತೆ ನಮಗೆ. ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಆ್ಯಕ್ಟ್. ನಾವು ಇಸ್ರೇಲ್ ಫ್ರೆಂಡ್ ಹೌದು, ಅರಬ್ ರಾಷ್ಟ್ರಗಳ ಫ್ರೆಂಡ್ಸೂ ಹೌದು. ಈ ಬೋರ್ಡ್ನಲ್ಲಿದ್ದರೆ ಎರಡೂ ಕಡೆಯವರ ವಿಶ್ವಾಸ ಉಳಿಸ್ಕೊಳ್ಳೋಕೆ ಹೆಲ್ಪ್ ಆಗ್ಬೋದು. ಹಾಗೆ ಭದ್ರತೆ ವಿಚಾರ. ಲಕ್ಷಾಂತರ ಭಾರತೀಯರು ಮಿಡಲ್ ಈಸ್ಟ್ನಾದ್ಯಂತ ಕೆಲಸ ಮಾಡ್ತಿದ್ದಾರೆ. ಶಾಂತಿ ಇದ್ದರೆ ನಮ್ಮವರ ಪ್ರಾಣಕ್ಕೂ ಸೇಫ್ಟಿ. ಹಾಗಂತ ಭಾರತೀಯನೂ ಕೂಡ ಡಿಸೈಡ್ ಮಾಡಿಲ್ಲ ಸೇರೋಕ್ಕೆ, ಟ್ರಂಪ್ ಆಹ್ವಾನ ಕೊಟ್ಟಿದ್ದಾರಷ್ಟೇ. ಇದೆಲ್ಲ ಸೇರಿದ್ರೇನು ಸೇರಿದಿದ್ರೆ ಏನು ಅಂತ. ಸೊ ಸೇರಿದ್ರೆ ಎಷ್ಟೆಲ್ಲ ಪಾಸಿಟಿವ್ ಬಗ್ಗೆ ಚರ್ಚೆ ಮಾಡಿದ್ವಿ. ರಿಸ್ಕ್ ಏನೂ ಇಲ್ವಾ? ಮೊದಲನೇದು ತಟಸ್ಥ ನೀತಿಗೆ ಪೆಟ್ಟು ಬೀಳುತ್ತಾ ಅನ್ನೋ ಪ್ರಶ್ನೆ. ಯಾವತ್ತೂ ಅಲಿಪ್ತ ನೀತಿ, ಯಾವ ಗುಂಪಿಗೂ ಸೇರಲ್ಲ ಅಂತ ಭಾರತ ಮೇಂಟೈನ್ ಮಾಡುತ್ತೆ ನಿಲುವನ್ನು. ಆದರೆ ಟ್ರಂಪ್ ಗುಂಪಿಗೆ ಸೇರಿದ್ರೆ ಭಾರತ ಅಮೆರಿಕದ ಏಜೆಂಟ್ ಅಂತ ಕರೆಸ್ಕೊಳುತ್ತಾ ಅನ್ನೋ ಆತಂಕ ಇದೆ. ನೆಕ್ಸ್ಟ್ ಉಗ್ರರ ಕೆಂಗಣ್ಣು. ಒಂದು ವೇಳೆ ಈ ಪ್ಲಾನ್ ಫೇಲ್ ಆದರೆ ಅಥವಾ ಹಮಸ್ ಇದನ್ನು ಅಮೆರಿಕದ ಹೇರಿಕೆ ಅಂತ ಅಂದ್ಕೊಂಡ್ರೆ ಆಗ ಜಾಗತಿಕ ಉಗ್ರರು ಭಾರತದ ಮೇಲೆ ಇನ್ನಷ್ಟು ತೀಕ್ಷ್ಣ ದೃಷ್ಟಿಯಿಂದ ನೋಡೋಕೆ ಶುರು ಮಾಡ್ಬೋದು. ನೆಕ್ಸ್ಟ್ ಇರಾನ್ ಮತ್ತು ರಷ್ಯಾ. ಟ್ರಂಪ್ ಪ್ಲಾನ್ ಇರಾನನ್ನು ದೂರ ಇಟ್ಟಿದೆ. ನಾವು ಟ್ರಂಪ್ ಜೊತೆ ಹೋದರೆ ಹಳೆ ಮಿತ್ರರಾಗಿರೋ ಇರಾನ್ ಮತ್ತು ರಷ್ಯಾ ಜೊತೆಗಿನ ನಮ್ಮ ಸಂಬಂಧಕ್ಕೆ ಏನಾದರೂ ಕೂಡ ಹುಳಿ ಹಿಂಡದಂಗೆ ಆಗುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಇದ್ದಾವೆ. ಹಾಗೆ ಹಣಕಾಸಿನ ಹೊರೆ. 9,000 ಕೋಟಿ ರೂಪಾಯಿ ಸುಮ್ಮನೆ ಅಲ್ಲಿ ಹೋಗಿ ಚೆಲ್ಲಕ್ಕಾಗತ್ತಾ? ನಮಗೆ ಸಂಬಂಧ ಪಡೆದಿರೋ ಭೂಮಿಲಿ
ಆ ದುಡ್ಡಲ್ಲಿ ಇಲ್ಲಿ ಭಾರತದಲ್ಲೇ ಏನೆಲ್ಲ ಕೆಲಸ ಮಾಡ್ಬೋದಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಇದೇ ಕಾರಣಕ್ಕೆ ಭಾರತ ನೇರವಾಗಿ ಅಲ್ಲಿಗೆ ಸೇನೆ ಕಳಿಸ್ದೆ, ದುಡ್ಡು ಕೂಡ ಜಾಸ್ತಿ ಹಾಕಿದೆ, ಆರ್ಥಿಕ ಮತ್ತು ತಾಂತ್ರಿಕ ಸಲಹಾ ಪಾತ್ರಕ್ಕೆ ಸೀಮಿತ ಆಗೋದು ಸೇಫ್ ಅನ್ನೋದು ಎಕ್ಸ್ಪರ್ಟ್ಗಳ ಮಾತು. ಸದ್ಯಕ್ಕೆ ಭಾರತ ಇನ್ನೂ ಕೂಡ ಎಸ್ ಹೇಳಲಿಲ್ಲ, ನೋ ಹೇಳಲಿಲ್ಲ. ಏನು ಮಾಡುತ್ತೆ ನೋಡೋಣ. ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಡೀಟೇಲ್ಡ್ ಇನ್ಫಾರ್ಮೇಷನ್ಗಾಗಿ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಇನ್ಕ್ಲೂಡಿಂಗ್ ಹೈ ಕ್ವಾಲಿಟಿ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ಬುಲೆಟಿನ್, ಬಿಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವೀಡಿಯೋಸ್ ಇನ್ಕ್ಲೂಡಿಂಗ್ ಎಕನಾಮಿಕ್ಸ್ನ ಈಗ ಪಬ್ಲಿಷ್ ಆಗ್ತಿರೋ ಮಿನಿ ಸೀರೀಸ್ ಎಲ್ಲವನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.